ಯಪ್ಪ ಯಪ್ಪ ಋತು ಅಕ್ಕ, ನಿನ್ನ ತಮ್ಮ ಹೆಂಡ್ತಿ ಎಷ್ಟು ಜಂಬ ಅಪ್ಪ, ಸಖತ್ತು ಜಂಬ ಅಪ್ಪ. ಅವರು ಏನು ಕೆಲ್ಸಕ್ಕೆ ಹೋಗಲ್ವಾ? ಯಾವಾಗಲೂ ಮನೇಲಿ ಇರ್ತಾರೆ? ಹೋಗ್ತಾರೆ, ಒಂದು ವಾರ ರಜಾ ಹಾಕವ್ರೆ. ಕೆಲಸ ನಮ್ಮ ಚಿಕ್ಕಪ್ಪ ಕೆಲಸ ಕೊಟ್ಟೈತೆ, ಚೆನ್ನಾಗಿ ದುಡ್ಕೊಂಬರ್ತಾರೆ, ಚೆನ್ನಾಗಿ ಅಲ್ಲದೆಲ್ಲ ಸಿಗುತ್ತೆ. ಅದಕ್ಕೆ ಇಂಥ ಅವತಾರಗಳು ಆಡ್ತಾರೆ. ಹೋಟ್ಲಿಗೆ ಹೋಗ್ತಾರಲ್ಲ, ಅಲ್ಲಿ ಹೋಟ್ಲಾಗೆಲ್ಲ ಅದು ಇದು ತಿನ್ನಕ್ಕೆ ಅದು ಇದು ತಗೊಂಬರ್ತಾರೆ, ತಿನ್ಕೊಂಡು ಚೆನ್ನಾಗಿರ್ಬೋದು ಅಂತ ಬಂದವ್ರು ಇಲ್ಲಿಗೆ. ಅಲ್ಲಿ ನಮ್ಮಪ್ಪ ನಮ್ಮಮ್ಮ ಇರ್ತಾರಲ್ಲ, ಅವರಿಗೆಲ್ಲ ಸರಿ ಹೋಗಲ್ಲ ಅಂತೇಳಿ ಬಂದು ಬೇರೆ ಮನೆ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಚಿಕ್ಕಪ್ಪಗೆ ಹೇಳಿದ್ರೆ ಕೆಲಸದಿಂದಲೇ ತೆಗಿತೈತಿ, ಆವಾಗಲೇ ಗೊತ್ತಾಗತ್ತೆ ಇವ್ರಿಗೆ. ಕೆಲಸ ಐತಲ್ಲ, ದುಡಿತಾರೆ. ತಿಂಗಳಿಗೆ ಒಂದು 20-25 ಸಾವಿರ, ಇಬ್ಬರೊಳನು ಒಂದು 20-25 ಸಾವಿರ ಸಂಬಳ ಕೊಡುತ್ತೆ ನಮ್ಮ ಚಿಕ್ಕಪ್ಪ. ಹೋಟ್ಲ್ ಮಾಡುತ್ತೆ ನಮ್ಮ ಚಿಕ್ಕಪ್ಪ, ದೊಡ್ಡದಾಗ ಹೋಟೆಲ್ ಮಾಡಿಬಿಟ್ಟೈತೆ. ಸಖತ್ತು ದುಡ್ಡು. ಅದ್ರಲ್ಲಿ ಚೌಟ್ರಿನೂ ಐತೆ, ಎಲ್ಲ ಲಾಡ್ಜ್ ಐತೆ. ಬಂದಿರೋರಿಗೆಲ್ಲ ನಾವು ಎಲ್ಲ ಒಳ್ಳೊಳ್ಳೆ ಎಲ್ಲ ಊಟ ಸಿಗುತ್ತೆ. ಕಾರ್ನವ್ರು ಅಂತ ಸಖತ್ತು ಕಾರ್ನವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಸಖತ್ತಾಗುತ್ತೆ ವ್ಯಾಪಾರ. ನಿಮ್ಮ ಚಿಕ್ಕಪ್ಪ ನಿಮ್ಮ ಮಾತು ಕೇಳ್ತಾರ ಋತು ಅಕ್ಕ? ನಾನು ಹೇಳಿದ್ರೆ ಸಾಕು, ನಮ್ಮ ಚಿಕ್ಕಪ್ಪ ಏನಿಲ್ಲ. ಏನೇ ಆಗಲಿ ನಮ್ಮ ಚಿಕ್ಕಪ್ಪ ಚೆನ್ನಾಗಿ ನನ್ನ ಮಾತು ಕೇಳುತ್ತೆ. ನಮ್ಮ ಚಿಕ್ಕಪ್ಪ ಇವಾಗ ಒಂದು ಮಾತು ಹೇಳಿದ್ರೆ ಸಾಕು, ಕೆಲಸದಿಂದ ಅವ್ನು ತೆಗ್ದಾಕು ಅಂತ ತೆಗ್ದಾಕ್ಬಿಡುತ್ತೆ. ಆದ್ರೆ ಮತ್ತೆ ತೆಗಿಸ್ರಿ, ಯಾಕೆ ಸುಮ್ಕಿರ್ತೀರ? ಅವ್ರಿಗೆ ಇವಾಗ ಕೆಲಸ ಇರೋದಕ್ಕೆ ದೌಲತ್ತು. ಕೆಲಸ ಇಲ್ಲ ಅಂದರೆ ತೆಗ್ದಾಕಿಸಿದ್ರೆ ಅವಾಗ ನಿಮ್ಮ ಹತ್ರ ಚೆನ್ನಾಗಿರ್ಬೇಕು ಅಂತ ಬರ್ತಾರೆ. ನಿಮ್ಮ ಹತ್ರ ಬರಬೇಕು ಋತು ಅಕ್ಕ ಅವರು. ನೋಡು, ಅಕ್ಕನೇ ನಿಮ್ಮನ್ನೇ ತಿರಸ್ಕರಿಸಿ ಅಕ್ಕನ ಮಾತು ಕೇಳ್ದಂಗೆ ಹೋಗವ್ರೆ ಅಂತಂದರೆ ನಿಮ್ಮ ಬೆಲೆ ಏನಂತ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಫಸ್ಟ್ ಅವ್ರನ್ನ ಕೆಲಸದಿಂದ ತೆಗೆಸ್ಬಿಡಿ. ನಿಮ್ಮ ಚಿಕ್ಕಪ್ಪನ ಕೇಳ್ಬಿಟ್ಟು ಅದಕ್ಕೆ ಹೋಗೋಣ ಹಂಗೆ ಅಂದ್ಕೊಂಡಿದ್ದೀನಿ ನಾನು. ಅವ್ರಿಗೆ ನಮ್ಮ ಅಪ್ಪ ನಮ್ಮ ಬೆಲೆ ಏನು ಅಂತ ಕೆಲಸದಿಂದ ತೆಗ್ಸಿದ್ರೆ ಗೊತ್ತಾಗೋದು. ಎಲ್ಲ ಕಳ್ಕೊಂಡು ಬರಬೇಕು ಇಲ್ಲಿ. ಏನು ನಾವೇ ದೊಡ್ಡದು ಅಂತ ಹೆಂಡ್ತಿಯರ ಮಾತು ಕೇಳ್ಕೊಂಡು ಹೋಗವ್ರಲ್ಲ, ಬರಬೇಕು. ನಮ್ಮ ಹತ್ರ ಬರಬೇಕು ಅವರು. ಮುಂಚೆ ಎಲ್ಲದಕ್ಕೂ ನಾನು ಹೇಳ್ದಂಗೆ ಕೇಳ್ತಾ ಇದ್ದಿದ್ದು. ಈ ಪುಣ್ಯ ಶಿವಾನಿಯಿಂದಲೇ ಅವ್ರು ನನ್ನ ತಮ್ಮಗಳು ಕೇಳ್ದಂಗೆ ಆಗಿದ್ದು. ಎಲ್ಲದಕ್ಕೂ ನಮ್ಮ ಅಕ್ಕನ ಕೇಳಬೇಕು, ಏನೇ ಒಂದು ತಾಬೇಕು, ಒಂದು ಬಟ್ಟೆ ತಾಬೇಕಂದ್ರೂ ನನ್ನೇ ಕರೆಯೋರು ಗೊತ್ತಾ ನನ್ನ ತಮ್ಮಗಳು. ಫೋನ್ ಮಾಡೋರು, ಅಕ್ಕ ಈ ಕಲರ್ ಶರ್ಟ್ ತಗೊಳ್ಳೋಣ, ಈ ಥರ ಪ್ಯಾಂಟ್ ತಗೊಳ್ಳೋಣ, ಎಲ್ಲದಕ್ಕೂ ಫೋನ್ ಮಾಡೋರು. ನನ್ನ ತಮ್ಮಗಳು ಯಾವತ್ತೂ ನನ್ನ ಮಾತು ಮೀರಿದವ್ರೆ ಅಲ್ಲ. ಇವರಿಂದ ಇವತ್ತು ನನ್ನ ತಮ್ಮಗಳು ಇಬ್ರು ದೂರ ಆಗಂಗಾಯ್ತು. ಅದಕ್ಕೆ ಮತ್ತೆ ಇವಾಗ ನನ್ನ ತಮ್ಮಗಳು ನನ್ನ ಹತ್ರ ಬರ್ಬೇಕಂತಂದ್ರೆ ನಮ್ಮ ಚಿಕ್ಕಪ್ಪನ ಹೇಳಿ ಇವಾಗ ಕೆಲಸದಿಂದ ತೆಗಿಸ್ಬೇಕು. ಅಕ್ಕ ಹಂಗೆ ಮಾಡಿದ್ರೆ ಇವಾಗಿನ ಕಾಲದಾಗೆ ಅವ್ರು ಹೆಂಗೆ ಮಾಡ್ತಾರೋ ನಾವು ಹಂಗೆ ಮಾಡಿದ್ರೆ ಏನ. ನಮ್ಮ ಮೀನ ಚಿಕ್ಕಮ್ಮ ಇರ್ತಾಳೆ ಒಳಗೆ, ನಾನೆಲ್ಲ ಮಾತಾಡ್ತೀನಿ, ನೀನು ಸುಮ್ಮನೆ ಇದ್ಬಿಡು. ನೀನೇನು ಮಾತಾಡೋಕೆ ಹೋಗ್ಬೇಡ. ಅವಳು ಮೊದಲೇ ಒಂದಿಷ್ಟು ಉರ್ಕಿ, ಸ್ವಲ್ಪ ಸಿಟ್ಟು ಮಾಡ್ಕೊಂಬದು ಜಾಸ್ತಿ. ಅವಳು ಯಾರನ್ನ ಮಾತಾಡ್ಸಲ್ಲ, ನಮ್ಮ ಚಿಕ್ಕಮ್ಮ ಮಾತಾಡ್ಸಲ್ಲ ಅಂತಲೇ ನಾವು ಬರಲ್ಲ ಇಲ್ಲಿಗೆ ಜಾಸ್ತಿ. ನಮ್ಮಮ್ಮನಾಗಲಿ ಯಾರನ್ನೂ ಮಾತಾಡ್ಸಲ್ಲ. ಏನು ಒಂಥರ ಒಂಟು ಗುಬೆ ಇದ್ದಂಗೆ ಇರುತ್ತೆ. ಏನು ಮನೇಲಿ ಮಕ್ಕಳಿಲ್ಲ ಏನಿಲ್ಲ, ಸುಮ್ಮನೆ ಒಂದೇ ಇರುತ್ತೆ. ನಮ್ಮ ಅಪ್ಪರನ್ನಾಗಲಿ ಯಾರನ್ನೂ ಮಾತಾಡ್ಸಲ್ಲ. ನಮ್ಮ ಅಜ್ಜಿನಾಗಲಿ ಯಾರನ್ನೂ ಮಾತಾಡ್ಸಕ್ಕೆ ಬರಲ್ಲ, ಸುಮ್ಮನೆ ಒಂದೇ ಇದ್ಬಿಡುತ್ತೆ ಇಲ್ಲಿ. ಹೌದೇನು ಮಕ್ಕಳಿಲ್ವಾ ಅವ್ರಿಗೆ? ಇಲ್ಲ, ಮಕ್ಕಳಿಲ್ಲ ಏನಿಲ್ಲ. ನಮ್ಮ ಚಿಕ್ಕಪ್ಪ ಇದು 3ನೇದು ಮದುವೆ ಆಗಿರೋದು. ಇವರು 3ನೇವಳು. ಇವಳಿಗೆ ಇನ್ನೇನು ಮಕ್ಕಳಾಗಲ್ಲ, ಅವಾಗಲೇ ಆಪ್ರೇಷನ್ ಮಾಡಿಸ್ಕೊಂಡ್ರು, ಮಕ್ಕಳು ಬೇಡ ಅಂತೇಳಿ. ಲವಕುಶ ಋತು ಇವರೇ ನಮ್ಮ ಮಕ್ಕಳು ಅಂತೇಳಿ ಆವಾಗಲೇ ಆಪ್ರೇಷನ್ ಮಾಡಿಸ್ಕೊಂಡ್ರು. ಈಗ ನಮ್ಮ ಚಿಕ್ಕಮ್ಮನಿಗೆ ಕುದಿ, ನನಗೂ ಮಕ್ಕಳಾಗವು, ನಾನು ಯಾಕಂದ್ರೆ ಆಪ್ರೇಷನ್ ಮಾಡಿಸ್ಕೊಂಡು ಏನು ಎಲ್ಲದಕ್ಕೂ ಋತು ಅಂತೇಳಿ ಆಸ್ತಿ ಕೊಡ್ತಾನಲ್ಲ ಇವ್ರ ಚಿಕ್ಕಪ್ಪ ಅಂತೇಳಿ ನಮಗೆಲ್ಲ ಮಾಡಿಸಿರೋದಕ್ಕೆ ಬೆಟ್ಟುರಿ. ಇದು ಯಾಕೆ ಗೊತ್ತಾ ಆಸ್ತಿ ಎಲ್ಲನ? ಮತ್ತು ನಮ್ಮ ಚಿಕ್ಕಪ್ಪ ಇವಾಗ ಫಸ್ಟ್ ಮದುವೆ ಆಗಿದ್ದ ಸುಗುಣನ ಮದುವೆ ಆಗಿದ್ದು. ಅವಳು ಡೈವರ್ಸ್ ಕೊಟ್ಮೇಲೆ ಅವಳು ಹೋಗಿ ಆಗ ಅಯ್ಯಪ್ಪನ ಮದುವೆ ಆದ್ಲು, ಆಧರಣಿನ. ಅವನು ಅಲ್ಲೇನೇ ಹೆಂಡ್ತಿ ಇರಲಿಲ್ಲ. ಅವರಿಬ್ಬರು ಲಿಕ್ಕಿ ವಿಕ್ಕಿನೂ ಇವ್ರ ಮಕ್ಕಳಲ್ಲ, ಲಿಕ್ಕಿ ವಿಕ್ಕಿ ಇವ್ರ ಮಕ್ಕಳಲ್ವೇ ಅಲ್ಲ. ಅವಳಿಗೆ ಒಂದು ಹೆಣ್ಪಾಪು ಐತೆ. ಹೆಣ್ಮಗಳು ಅವಳು ಕಲಾರ ಮನೆಗೆ ಮದುವೆ ಆಗೋಳಲ್ಲ, ವೈಷ್ಣು ಅವಳು, ಅವ್ರ ಮಗಳು. ಲಿಕ್ಕಿ ವಿಕ್ಕಿ ಇಬ್ರು ಇವ್ರ ಮನೆಯವ್ರು. ಹಂಗೆ ಹಿಂಗೈತೆ ಎಲ್ಲನ. ಅದು ಇವಾಗ ಇವಳು ನಮ್ಮ ಚಿಕ್ಕಪ್ಪ ಮದುವೆ ಆಗಿತ್ತಲ್ಲ 2ನೇದು ವಿಜಿ ಅಂತ, ಅವ್ರದ್ದು ಎಲ್ಲ ಆಸ್ತಿ ಇತ್ತು. ಅದ್ರಾಗೆಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡ ಹೋಟ್ಲು ಮಾಡಿ ಚೆನ್ನಾಗಿ ಎಲ್ಲ ಮುಂದುವರೆದೈತೆ. ಎಲ್ಲ ಆಸ್ತಿ ನಮಗೆ ಮಾಡಿಸಿತ್ತು. ಅವಾಗ ನಮ್ಮ ಚಿಕ್ಕಪ್ಪ ಆಸ್ತಿ ಎಲ್ಲನ ನಾನು ಬಿಡು ನನ್ನ ತಮ್ಮಗಳಿಗೂ ಇರಲಿ ಅಂತೇಳಿ ನಾನು ಅವಾಗ ಅವ್ರಿಗೂ ಮಾಡಿಸ್ದೆ. ಇವಾಗ ಹೇಳಿದ್ರು ನಾನೆಲ್ಲ ಆಸ್ತಿ ಅದನ್ನ ತಿರ್ಕೋಬೋದು, ನನಗೆಲ್ಲ ಮಾಡಿಸುತ್ತೆ ನಮ್ಮ ಚಿಕ್ಕಪ್ಪ. ಆಸ್ತಿ ಮಾಡಿಸ್ಕೊಳ್ರಿ, ಬರೋದು ಯಾಕೆ ಬಿಡ್ತೀರಾ ಸುಮ್ಕೆನೆ? ಬರೋದ ಬಿಡಬಾರ್ದು. ಯಾವುದೇ ಆಗಲಿ ಬರೋ ಅಂಥದ್ದು ಮಾತ್ರ ದುಡ್ಡು ಬರುತ್ತಲ್ಲ, ಅದನ್ನ ಮಾತ್ರ ಯಾವ ಕಡೆಯಿಂದ ಬಂದರೂ ಬಿಡಬಾರ್ದು. ಆಯ್ತು ಬಾ, ನೀನೇನು ಮಾತಾಡಬೇಡ, ಸುಮ್ಮನೆ ನಿನ್ಕ ನಾನೆಲ್ಲ ಮಾತಾಡ್ತೀನಿ. ಇಲ್ಲಪ್ಪ, ನಾನು ಏನು ಮಾತಾಡಕ್ಕೆ ಹೋಗೋಣ, ನಾನು ಏನಕ್ಕೆ ಮಾತಾಡೋಣ ಹೇಳು? ನೀನೇ ಮಾತಾಡೋ, ನೀನೇ ಹೇಳ್ಬಿಡು ನಿಮ್ಮ ಚಿಕ್ಕಪ್ಪನ. ಚಿಕ್ಕಪ್ಪ ಋತಮ್ಮ,
ಬರಮ್ಮ. ಏನ್ ಚಿಕ್ಕಪ್ಪ ಏನ್ ಮಾಡ್ತಾ ಇದ್ದೆ? ಏನಿಲ್ಲಮ್ಮ, ಸುಮ್ಮನೆ ಕೂತ್ಕೊಂಡಿದ್ದೆ. ಸುಮ್ಮನೆ ಸ್ವಲ್ಪ ತಂಗೆ ಉಲ್ಡಾಡ್ತಾ ಇದ್ದೆ. ಏನಿಲ್ಲ, ಬಾ ಕೂತ್ಕೋ, ಬಾರಮ್ಮ, ಕೂತ್ಕೋ ಬರಮ್ಮ. ಪರವಾಗಿಲ್ಲ ಅಣ್ಣ, ಇರ್ಲಿ. ಚಿಕ್ಕಪ್ಪ ಅಲ್ಲಿ ಅವಕುಶ ಇಬ್ರು ಬಾಳ ದೌಲತ್ ಮಾಡ್ತಾರೆ. ಏನೋ ರಜಾ ಮಾಡೋರಂತೆ ಒಂದ್ ವಾರ. ಕೆಲಸ ಐತೆ, ಒಂದು ವಾರ ರಜಾ ಮಾಡ್ಕೊಂಡು ಕೂಕೊಂಡವ್ರೆ. ಕೆಲಸ ಐತೆ ಕಣ್ರಪ್ಪ, ರಜಾ ಮಾಡಬೇಡ್ರಿ ಅಂತ ನಾನು ಹೇಳಿದ್ರೆ ಕೆಲಸ ಮಾಡೋದು ಬಿಟ್ಟು ರಜಾ ಮಾಡ್ಕೊಂಡು ಕೂಕೊಂಡವ್ರು ನೋಡಮ್ಮ. ಏನೋ ಬೇರೆ ಮನೆಗೆ ಹೋಗ್ತೀವಿ ಅಂತ ಏನೋ ಹೇಳ್ದಂಗಿತ್ತು. ನಂಗೆ ಯಾಕೆ ಏನು ಹೇಳಿದ್ರು ಈಗ ಅಣ್ಣನಿಗೆ ಸಿಟ್ಟು, ಅವ್ರಿಗೆ ಸಿಟ್ಟು, ಯಾಕೆ ಸುಮ್ಮನೆ ಅಂತ ನಾನು ಯಾರಿಗೂ ಯಾತು ಹೇಳಲ್ಲಪ್ಪ. ನಾನು ನನ್ನ ಹೆಂಡತಿ ಯಾತು ನಮ್ಮ ಫ್ಯಾಮಿಲಿ ವಿಚಾರದಲ್ಲಿ ನಾವು ಏನಕ್ಕೂ ತಲೆ ಹಾಕೋದು ಬಿಟ್ಬಿಟ್ಟಿದ್ದೀವಿ. ಏನೋ ಈಗ ನಮ್ಮ ಪಾಡಿಗೆ ನಾನು ಆರಾಮಾಗಿದ್ದೀವಿ. ಚಿಕ್ಕಪ್ಪ ಫಸ್ಟ್ ಅವ್ರನ್ನ ಕೆಲಸದಿಂದ ತೆಗ್ದಾಕು. ಕೆಲಸದಿಂದ ತೆಗ್ದಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಫಸ್ಟ್ ಅವ್ರನ್ನ ಕೆಲಸದಿಂದ ತೆಗಿ ಚಿಕ್ಕಪ್ಪ. ಭಾಳ ಒಂಥರ ಜಂಬ ಪಡ್ತಾ ಇದಾರೆ ಅವರು. ಅಪ್ಪ ಅಮ್ಮನ ಮೇಲೇನೆ ಜಗಳ ಮಾಡ್ಕೊಂಡು, ನನ್ನ ಹತ್ರ ಜಗಳ ಮಾಡ್ಕೊಂಡು, ನನ್ನ ಮಾತೇ ಕೇಳಲ್ವಲ್ಲ ಚಿಕ್ಕಪ್ಪ ಅವರು. ಹಂಗಾಗ್ಬಿಟ್ಟವ್ರೆ. ಅಪ್ಪನೇ ಶಿವಾನಿ ಮಾತು ಕೇಳ್ಕೊಂಡು, ಹೆಂಡ್ತಾರ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗೋರಲ್ಲ. ಯಾರಾದ್ರೂ ಏನು ಅಂತಾರೆ ಹೇಳಿ ಚಿಕ್ಕಪ್ಪ? ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಬದ್ ಬೇಡವಾ? ಅಪ್ಪ ಅಮ್ಮಗೆ ಎದುರು ಮಾತಾಡ್ತಾರೆ. ನಿಮ್ಗೂ ಹಂಗೇನೆ. ಏನೇನೋ ಅವನೇನು ಪುಕ್ಸಟೆ ಕೊಡ್ತಾನ? ಅವನು ಕೆಲಸ ಮಾಡಿದ್ರೇನೆ ಸಂಬಳ ಕೊಡೋದು, ಎಲ್ಲೇ ಆಗಲಿ ಯಾರೇ ಆಗಲಿ. ಹಂಗೆ ಹಿಂಗೆ ಅಂತ ನಿಮ್ಮನ್ನು ಹೆಂಗೆ ಮಾತಾಡ್ತಾರೆ? ನಾನೇನೋ ಒಳ್ಳೆಯವ್ರು ಅಂದ್ಕೊಂಡಿದ್ದಮ್ಮ. ಅಂದರೆ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಾರೆ ಇರುತ್ತಮ್ಮ. ನಾನು ಇಲ್ದಿದ್ರು ಕರೆಕ್ಟಾಗಿ ಪಕ್ಕ ಕೆಲಸ ನಿಯತ ಕೆಲಸ ಮಾಡ್ತಾರೆ. ಅಯ್ಯೋ, ನಿಮ್ಮ ಹತ್ರ ಹಂಗೆ ತೋರಿಸ್ಕೊಂತಾರಣ. ಅವ್ರು ಮಾಡೋದೇ ನಿಮ್ಮ ಹತ್ರ ಹೇಳ್ಕೊಂತಾರ. ಹೇಳ್ಕೊಂಬಲ್ಲ ಯಾರೂ. ಅವ್ರು ಮಾಡೋದು ನಿಮ್ಗೇನು ಗೊತ್ತಾಗುತ್ತಾ? ಗೊತ್ತಾಗಲ್ಲ. ನಿಮ್ಮ ಮುಂದೇನು ಅವ್ರು ಒಳ್ಳೆಯವ್ರು ಅನ್ನೋತಾರೆ. ಈಗ ನಾನೇ ಯಾರೇ ಆಗಲಿ ಮನಸ್ಸಿನಾಗ ಏನಿರುತ್ತೋ ಏನೋ, ಮುಂದೆ ಮಾತ್ರ ಅಣ್ಣ ನೀವು ತುಂಬ ಒಳ್ಳೆಯವ್ರು ಕಣಣ್ಣ, ನೀವು ಹಂಗೆ ಹಿಂಗೆ ಅಂತ ನಾವು ಮಾತಾಡ್ಬೋದು. ಅದು ಅವ್ರು ಮಾಡ್ತಾ ಇರೋದು ನಿಮಗೆ ಗೊತ್ತಾಗಲ್ಲ, ಅವ್ರು ಹಿಂದೆ ಏನು ಮಾಡ್ತಾ ಇದ್ದಾರೆ ಅಂತ. ಬಂದವಳು ಇವಳು. ಯಾಕೆ ಬಂದ್ಲ? ಯಾಕಂದಿದ್ದ ಮಾತ್ರ ಚಿಕ್ಕಪ್ಪ ಅಂತ ಬತ್ತಾಳೆ. ಮಿಕ್ಕಿ ಟೈಮ್ನಾಗ ಏನು ಬರಲ್ಲ, ಲೆವೆಲ್ಲು. ದೌಲತ್ ತೋರಿಸ್ತಾಳೆ. ಅದಕ್ಕೆ ಮತ್ತೆ ನಾನು ನಾಳೆ ಯಾರನ್ನೂ ಅವ್ರನ್ನ ಅವ್ರ ಅಮ್ಮನಾಗ್ಲಿ ಯಾರನ್ನೂ ನಾನು ಮಾತಾಡ್ಸಕ್ಕೆ ಹೋಗಲ್ಲ. ನಾನು ಅಂತ ನನ್ನ ಕೆಲಸ ಆಯ್ತು ಅಷ್ಟೇನೆ. ಏನು ಮಾಡೋಕ್ಕಾಗುತ್ತೆ? ಈಗ ನನ್ನ ಗಂಡ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಸುಮ್ಮನೆ ಇರ್ತೀನಿ, ಯಾತು ಮಾತಾಡಕ್ಕೆ ಹೋಗಲ್ಲ. ಕೆಲಸದಿಂದ ತೆಗೆದ್ರೆ ನೋಡಪ್ಪ, ಇಷ್ಟು ದಿನ ನಮ್ಮ ಚಿಕ್ಕಪ್ಪ ನಮ್ಗೆ ಕೆಲಸ ಕೊಟ್ಟಿವತ್ತು ಕೆಲಸದಿಂದ ತೆಗೆದ್ರು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ನಾನು ಕೆಲಸದಿಂದ ತೆಗಿಯೋದು ಈ ಬೇಡ ಅಂತ ಅನ್ಕೊಂಡಿದ್ದೀನ. ಚಿಕ್ಕಪ್ಪ ಕೆಲಸದಿಂದ ತೆಗೀರಿ ಸುಮ್ಮನೆ, ನೀವೇನು ಯೋಚನೆ ಮಾಡಬೇಡಿ. ಫಸ್ಟ್ ಕೆಲಸದಿಂದ ತೆಗೆದ್ರೆ ಮತ್ತೆ ಗೊತ್ತಾಗೋದು ಅವ್ರಿಗೆ ಕಷ್ಟ ಏನಂತ ಗೊತ್ತಾಗಬೇಕು. ಸುಮ್ಮನೆ ಇದು ಮಾಡೋದಲ್ಲ. ಎಷ್ಟು ಜಂಬ ಗೊತ್ತಾ? ಸುಮ್ಮನೆ ಚಿಕ್ಕಮ್ಮ ಮನೆ ಬಿಟ್ಟು ಹೋಗಿದಾರಲ್ಲ ಅವಕಾಶ. ಏನಾಯ್ತಾ ಏನೋ ಎಫೆಕ್ಟ್. ಯಾರು ಏನೋ ಇಲ್ದಲ್ಲೇ ಬಿಟ್ಟೋಗಲ್ಲ. ಏನಾನ ಇದ್ರೇನೆ ಕಣಮ್ಮ. ಸುಮ್ಮನೆ ಯಾರು ಹೋಗ್ತಾರೆ? ಏನಿಲ್ಲ, ಸುಮ್ಮನೆ ಅಪ್ಪ ಅಮ್ಮನ ಹತ್ರ ಪರದಾಡ್ಕೊಂಡು ಸುಮ್ಮನೆ ಹೋಗಿರೋದು ಚಿಕ್ಕಮ್ಮ. ಏನಂತದ್ದೆಲ್ಲ ಏನಿಲ್ಲ. ಅಯ್ಯೋ ನಿಜ ಏನೂ ಇಲ್ಲ ಚಿಕ್ಕಮ್ಮ. ನೀವು ಹಂಗೆಲ್ಲ ಏನು ತಿಳ್ಕೊಂಬಕ್ಕೆ ಹೋಗ್ಬೇಡಿ. ಅಪ್ಪ ಅಮ್ಮಯ್ಯ ಅವ್ರು ಏನು ಮಾತಾಡಿಲ್ಲ. ಸುಮ್ಮನೆ ನಮ್ಮ ಅಪ್ಪನ ಮೇಲೆ ಸುಮ್ಮನೆ ಜಗಳ ಮಾಡ್ಕೊಂಡು ಹೋಗವ್ರೆ. ಸುಮ್ಮನೆ ಅದಕ್ಕೆ ನಮ್ಮ ತಮ್ಮ ಕೆಲಸದಿಂದ ತೆಗಿ ಅವ್ರನ್ನ ಅಂತ ಹೇಳ್ತಾ ಇತ್ತಮ್ಮ. ನೋಡು, ಸುಮ್ಮನೆ ಇದು ಮಾಡ್ತಾರಲ್ಲ ಚಿಕ್ಕಪ್ಪ, ನಾನೇನು ಮಾತಾಡಿಲ್ಲ. ನೀನು ಋತಮ್ಮನ ಮೇಲೂ ಹಂಗೆ ಮಾಡ್ತಾರಂತೆ. ಅಪ್ಪ ಕೇಳ್ತಾ ಕೂತ್ಕೊಂತಾನೆ. ಆಮೇಲೆ ಮಾತಾಡ್ತೀನಿ ತಡಿ ಅಪ್ಪ ಅಂತಾಗೆ. ಇವಳೆದ್ರೆ ಮಾತಾಡೋದು ಬೇಡ, ಆಮೇಲೆ ಮಾತಾಡ್ತೀನಿ. ಹೇಳಪ್ಪ, ಫ್ಯಾಮಿಲಿ ಅಂದಮೇಲೆ ಎಲ್ಲರ ಮನೆಯಾಗ ಇರ್ತಾವಪ್ಪ. ಇಲ್ಲದ್ದು ಯಾರ ಮನೆಯಾಗೆ? ಮಾತಾಡಿರ್ತಾರೆ. ಯಾರು ಸುಮ್ಮನೆ ಕಾರಣ ಇಲ್ದಲೆ ಯಾರು ದೂರ ಹೋಗೋಕ್ಕಾಗಲ್ಲ. ಕಾರಣ ಇಲ್ದಲೆ ಯಾರು ಇದು ಮಾಡೋಕೆ ಹೋಗಲ್ಲ. ನನ್ನ ಅಂತಾರೆ ಸುಮ್ಮನೆ ಜನ. ಅಯ್ಯೋ ಯಾರನ್ನೂ ಮಾತಾಡ್ಸಲ್ಲ, ಒಬ್ಬಳೇ ಇರ್ತಾಳೆ ಅದು ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ನಾನು ಆಲೇನೆ ತುಂಬ ಮಾತುಗಳೆಲ್ಲ ಕೇಳಿ ತುಂಬ ಇದು ಮಾಡ್ಕೊಬಿಟ್ಟಿದ್ದೀನಿ. ಆಲೇ ನಾನು ತುಂಬ ಎಲ್ಲ ನಾನು ಅನುಭವಿಸಿರೋದಕ್ಕೆ ಇವಾಗ ನಾನಾಯ್ತು, ನನ್ನ ಕೆಲಸ ಆಯ್ತು ಅನ್ನಂಗೆ ನಾನು ಯಾರು ಸವಾಸಕ್ಕೂ ಹೋಗ್ದಂಗೆ, ನಾನು ಯಾರ ಮನೆ ಹತ್ರನೂ ಹೋಗ್ದಂಗೆ, ನಾನು ಒಂಟು ಗೂಬೆ ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ. ಒಂಟು ಗೂಬೆ ಅಂತಾರಪ್ಪ, ನನ್ನ ಒಂಟು ಗೂಬೆ ಅಂತಾರೆ. ಅನ್ನಿಸ್ಕೊಂಡ್ರು ಪರವಾಗಿಲ್ಲ ಅಂತ ನಾನು ಈ ಮನೇಲಿ ಇದೀನಿ ಗೊತ್ತಾ? ನನ್ನಂದ್ರೂ ಪರವಾಗಿಲ್ಲ ಅಂತ ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿದ್ದೀನಿ. ನಾನು ಯಾರು ಸವಾಸಕ್ಕೂ ಹೋಗಿಲ್ಲ, ನಾನು ಯಾರಿಗೂ ಏನೂ ಅನ್ನಕ್ಕೆ ಹೋಗಿಲ್ಲ, ಯಾರಿಗೂ ಏನೂ ಮಾತಾಡೋಕೆ ಹೋಗಿಲ್ಲ. ಹಂಗಂದ್ರೂ ಮಾತಾಡ್ತಾರೆ ಜನ. ಮಾತಾಡಲಿ ಬಿಡು, ಮಾತಾಡೋರ್ಗೇನು. ಏನಪ್ಪ ನಮ್ಮ ಚಿಕ್ಕಮ್ಮ ಹಿಂಗೆ ಮಾತಾಡ್ತೈತೆ, ನಾವು ಬೈಕೊಂಡಿರೋದು ನಮ್ಮ ಚಿಕ್ಕಮ್ಮ ಗೊತ್ತಾಗೈತೆ. ನಾನು ಅಮ್ಮ ಮೈ ಬೈಕೊಂಡಿರೋದು ಅದಕ್ಕೇನಾದ್ರೂ ಹಿಂಗೆ ಮಾತಾಡ್ತಾಯ್ತಾ? ಸರಿ ಆಯ್ತು ಬಿಡ. ಮತ್ತು ನಾನು ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ. ನೋಡೋಣ, ಇವಾಗ ಕೆಲಸದಿಂದ ತೆಗೆದುಬಿಟ್ರೆ ಕೆಲಸಕ್ಕೆ ಯಾರು ಸಿಗಲ್ಲ ಕಣಮ್ಮ. ಅಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡೋ ಅಂಥವ್ರು ಭಾಳ ಕಷ್ಟ. ಅದಕ್ಕೇನೆ ನೋಡೋಣಮ್ಮ. ಹಿಂಗಾಗುತ್ತೆ ನೋಡ್ತೀನಿ, ಮಾತಾಡ್ತೀನಿ. ನೋಡೋಣ, ನಾನೆಲ್ಲ ಬುದ್ಧಿ ಹೇಳ್ತೀನಿ ತಗ. ತೆಗೆದು ಬಿಡಿ ಅಣ್ಣ. ಹಂಗಾದ್ರೆ ಮತ್ತೆ ಅವ್ರಿಗೆ ಬುದ್ಧಿ ಬರೋದು. ತೆಗಿಬೇಕು. ಕೆಲಸದ ವ್ಯಾಲ್ಯೂ ಏನಂತ ಅವ್ರಿಗೆ ಗೊತ್ತಾಗಬೇಕು. ಯಾವುದೇ ಆಗದೆ ಕೆಲಸ ಕಳ್ಕೊಂಡಾಗಲೇ ಗೊತ್ತಾಗೋದು ಆ ಕೆಲಸದ ಬೆಲೆ ಏನಂತ. ಇಲ್ಲ ಅಂತಂದರೆ ಕೆಲಸದ ಬೆಲೆ ಏನಂತ ಗೊತ್ತಾಗಲ್ಲ. ನೋಡ್ರಿ ಹೆಂಗೆ ಹೇಳಕ್ಕೆ ಬಂದವಳೆ. ಚಿಕ್ಕಪ್ಪನಿಗೆ ಪಿಟ್ಟಿಂಗ್ ಇಡಕ್ಕೆ ಬಂದವಳು. ಬಿಡು, ನನ್ನ ತಮ್ಮಗಳು ಚೆನ್ನಾಗಿರ್ಲಿ ಅಂತ ಇದು ಮಾಡೋಕ್ಕೆ ಬಂದಿಲ್ಲ. ಇವಳು ಬುದ್ಧಿನೇ ಇಡಿಸಲ್ಲ ನನಗೆ. ಈ ಋತು ಬುದ್ಧಿನೇ ಇಡಿಸಲ್ಲ. ನಾನು ಮಾತಾಡ್ತೀನಿ ಅಪ್ಪನ ಹತ್ರ, ಆಮೇಲೆ ಏನು ಮಾತಾಡ್ಬೇಕು ಅದನ್ನು ಮಾತಾಡ್ತೀನಿ ನಾನು. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.